ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅನಿಕಾ ಮತ್ತು ವಿವೇಕ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಗ ನೀನು ನಂಬಿಕೆ ಗಳಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ ಈ ಕಡೆ ಅನಿಕಾನು ಕೂಡ ಹೇಳ್ತಾ ಇರ್ತಾಳೆ. ಇಲ್ಲ, ಆ ನಂಬಿಕೆ ಎಷ್ಟು ದಿವಸಕ್ಕೆ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇರ್ತಾಳೆ. ಆಗ ಆ ನಂಬಿಕೆ ಯಾವಾಗ ಬರುತ್ತೆ ಅಥವಾ ಬರೋದೇ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ ನನಗೆ ಅಂತ ಹೇಳಿ ಈ ಕಡೆ ವಿವೇಕ್ ಹೇಳ್ತಾ ಇರಬೇಕಾದ್ರೆ, ಏನು ವಿವೇಕ್ ಈಗ ಮಾತಾಡ್ತಾ ಇದೆಯಾ, ಈಗ ಮಾತಾಡಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಮಾಡಿದ್ದು ಬೃಂದ ಹಾಗೆ ನಮ್ಮ ಲೈಫು ಎಲ್ಲನೂ ಕೂಡ ಚೆನ್ನಾಗಿರಲಿ ಅಂತಲೇ ನಾನು ಈ ಥರ ಮಾಡಿದ್ದು. ಪ್ಲೀಸ್ ಅರ್ಥ ಮಾಡ್ಕೋ. ಪದೇ ಪದೇ ನೀನು ಈ ರೀತಿ ನನಗೆ ಗಿಲ್ಟ್ ಫೀಲ್ ಆಗೋ ರೀತಿ ಮಾತಾಡಿ ನನ್ನನ್ನು ಈ ರೀತಿ ದೂರ ಮಾಡ್ತಾ ಇದ್ರೆ ಹೇಗೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಹಾಗೆಯೇ ನಿನ್ನ ನಂಬಿಕೆನ ಗಳಿಸ್ಕೋಬೇಕು ಅಂತಂದರೆ ನಾನು ಏನು ಮಾಡಬೇಕು ಹೇಳಿ ವಿವೇಕ್ ಅಂತ ಹೇಳಿ ಕೇಳ್ತಾರೆ. ಆಗ ಏನು ಹೇಳ್ತಾ ಇದೆಯಾ ನೀನು, ನಾನು ಏನು ಹೇಳಿದ್ರು ಕೂಡ ಮಾಡ್ತೀಯಾ ಅಂತ ಹೇಳಿ ವಿವೇಕ್ ಕೇಳ್ತಾನೆ. ಹೌದು, ನನಗೆ ನೀವು ಬೇಕು, ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ ವಿವೇಕ್ ಅಂತ ಹೇಳಿ ಈ ಕಡೆ ಅನಿಕಾ ತುಂಬಾ ಫೋರ್ಸ್ಫುಲ್ಲಾಗಿ ಕೇಳ್ತಾ ಇರ್ತಾಳೆ. ಆಗ ವಿವೇಕ್ ಕೂಡ ನಾನು ಹೇಳಿದ್ದನ್ನು ಕೇಳ್ತೀಯಾ, ಹಾಗಿದ್ರೆ ನನ್ನ ನಂಬಿಕೆನ ನೀನು ಉಳಿಸ್ಕೊಳ್ತೀಯಾ, ಮತ್ತೆ ನೀನು ಅದೇ ತಪ್ಪನ್ನು ಮಾಡಲ್ವಾ ಅಂತ ಹೇಳಿ ಮತ್ತೆ ಕೇಳ್ತಾನೆ. ಹೇಳ್ತಾ ಇದ್ದೀನಿ ಅಲ್ವಾ ವಿವೇಕ್, ನನಗೆ ನೀನು ಮುಖ್ಯ, ನನ್ನ ಲೈಫ್ ಮುಖ್ಯ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ಹಾಗಿದ್ರೆ ಫಸ್ಟಿಗೆ ನಿನ್ನ ಮಧ್ಯೆ ಏನು ನಡೆಯುತ್ತೋ ಅದು ನಿಮ್ಮ ಮನೆಯವರಿಗೆ ಗೊತ್ತಾಗಬಾರ್ದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಏನೆಲ್ಲ ಸೀಕ್ರೆಟ್ಸ್ ಇದ್ದಾವೋ ಅದು ಯಾವುದು ಕೂಡ ಇರಬಾರ್ದು, ಎಲ್ಲನೂ ಕೂಡ ಬಯಲು ಮಾಡಬೇಕು ನಾವು ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಸರಿ ಆಯಿತು ಅಂತಲೂ ಕೂಡ ಈ ಕಡೆ ಅನಿಕಾ ಹೇಳ್ತಾಳೆ. ಹಾಗೆಯೇ ಸೀಕ್ರೆಟಾಗಿ ಕೆಲವೊಂದಿಷ್ಟು ಮಾತನ್ನು ಸಹ ಹೇಳ್ತಾನೆ. ಇದೆಲ್ಲನೂ ಕೂಡ ನೀನು ಉಳಿಸ್ಕೊಳ್ತೀಯಾ, ನಿನ್ನ ಮಾತನ್ನು ನೀನು ಉಳಿಸ್ಕೊಂಡು ನನ್ನ ನಂಬಿಕೆನ ಗಳಿಸ್ಕೊಳ್ತೀಯಾ, ಇದು ನಿನ್ನ ಕೈಯಿಂದ ಆಗುತ್ತಾ ಅಂತ ಹೇಳಿ ಈ ಕಡೆ ವಿವೇಕ್ ಕೇಳಿದಾಗ, ಆಗುತ್ತೆ, ನಾನು ಈ ಕೆಲಸನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅನಿಕನು ಕೂಡ ಹೇಳ್ತಾಳೆ. ಆಗ ಸರಿ, ಆಗಿದ್ದರೆ ನನಗೆ ಮಾತು ಕೊಡು, ನೀನು ಈ ಕೆಲಸನ ಮಾಡ್ತೀನಿ ಅಂತ ಹೇಳಿ ನನಗೆ ಪ್ರಮಾಣ ಮಾಡಿ ಹೇಳು ಅಂತ ಹೇಳಿಬಿಟ್ಟು ಕೇಳಿದಾಗ ಈ ಕಡೆ ಅನಿಕನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ತುಂಬಾ ಶಾಕಲ್ಲಿ ಅನಿಕಾ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೆಯೇ ಅಳೋದನ್ನು ಈ ಕಡೆ ಕೇರೆ ಮಾಡದೇ ಇರೋ ವಿವೇಕ್ ಮುಂದೆ ಹತ್ರೂ ಕೂಡ ಯೂಸ್ ಇಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡು ವಿವೇಕ್ಗೆ ಮಾತು ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾಳೆ. ಹಾಗೆ ವಿವೇಕ್ ಕೈ ಮೇಲೆ ಕೈನ ಇಟ್ಟು ನಾನು ನಿನ್ನ ನಂಬಿಕೆನ ಉಳಿಸ್ಕೊಳ್ತೀನಿ, ನೀನು ಹೇಳಿರೋ ಕೆಲಸನ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ಕೂಡ ಮಾಡ್ತಾಳೆ. ಮಕ್ಕಳು ಎಲ್ಲರೂ ಕೂಡ ಸ್ಕೂಲಲ್ಲಿ ಊಟ ಮಾಡ್ತಾ ಇರ್ತಾನೆ. ಆದರೆ ಅಗಸ್ತ್ಯ ಮಾತ್ರ ತುಂಬಾ ಬೇಜಾರು ಮಾಡಿಕೊಂಡು ಊಟ ಮಾಡ್ತಾ ಇರ್ತಾನೆ. ಈ ಕಡೆ ಕ್ಲಾಸ್ ರೂಮಲ್ಲಿ ನಡೆದಿದ್ದನ್ನು ನೆನಪು ಮಾಡಿಕೊಂಡು ತುಂಬಾ ದುಃಖ ಪಡ್ತಾ ಊಟ ಮಾಡ್ತಾ ಇರ್ತಾನೆ. ಅದನ್ನು ಒಂದು ಹುಡುಗ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿಬಿಟ್ಟು ಕೆಳಗೆ ಅಗಸ್ತ್ಯನ ಮುಂದೆ ನಿಂತ್ಕೊಂಡು, ನೋಡಿದ್ಯಾ ಕಾವೇರಿ ಟೀಚರು ನಿನ್ನ ಹತ್ರ ನನಗೆ ಕ್ಷಮೆನೂ ಕೂಡ ಕೇಳಿಸಿದ್ರು, ನೀನು ನನಗೆ ಬಂದು ಕ್ಷಮೆ ಕೇಳೋ ರೀತಿ ಆಯಿತು ಅಂತ ಹೇಳಿದಾಗ, ಸೌರವ್ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಅಲ್ಲಿಗೆ ಆಶಿಕಾ ಟೀಚರ್ ಹಾಗೆ ಸಿಂಚನ ಟೀಚರ್ ಇಬ್ಬರು ಕೂಡ ಬರ್ತಾರೆ. ಏನೋ ಕಿಂಡಲ್ ಮಾಡ್ತಾ ಇದೆಯಾ, ಸಾರಿ ಕೇಳು, ಅವನ ಹತ್ರ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಂದಾಗ, ಸಾರಿ ಕಣೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅಗಸ್ತ್ಯ, ಯಾಕೆ ಬಾಳ್ ನಮ್ಮ ಜೊತೆ ಅಂತ ಹೇಳಿ ಅಗಸ್ತ್ಯನೂ ಕೂಡ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಸೈಡಿಗೆ ಕರ್ಕೊಂಡೋಗಿ ಏನಾಯಿತು ಅಗಸ್ತ್ಯ, ಯಾಕೆ ಬೇಜಾರಲ್ಲಿದೆಯಾ ಅಂತ ಹೇಳಿ ವಿಚಾರಿಸ್ಕೊಳ್ತಿರ್ಬೇಕಾದ್ರೆ ಅಗಸ್ತ್ಯ ಕ್ಲಾಸ್ ರೂಮಲ್ಲಿ ಏನೆಲ್ಲ ನಡೀತು ಹಾಗೆ ಹುಡುಗರು ಕಿತ್ತಾಡೋದನ್ನು ಎಲ್ಲನೂ ಕೂಡ ವಿವರಿಸ್ತಾನೆ. ಹೌದಾ, ಈ ರೀತಿ ಎಲ್ಲ ಆಯಿತಾ, ನೋಡಿದ್ಯಾ ಕಾವೇರಿ ಟೀಚರು ನಿನ್ನ ಹತ್ರನೇ ಅವನಿಗೆ ಕ್ಷಮೆ ಕೇಳಿಸಿದ್ದಾರೆ, ನೀನು ಅವನಿಗೆ ಕ್ಷಮೆ ಕೇಳೋ ರೀತಿ ಆಯಿತು, ನೀನು ಯಾವಾಗ ನೋಡಿದ್ರು ಕಾವೇರಿ ಟೀಚರ್ ಅಂತ ಹೇಳಿ ಅವರಿಗೆ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದರೆ, ಆದರೆ ಇವತ್ತು ನೋಡು ಏನೆಲ್ಲ ಆಯಿತು ಅಂತ ಹೇಳಿ ಆ ಹುಡುಗರ ಮುಂದೆ ಎಲ್ಲನೂ ಕೂಡ ಕಾವೇರಿ ಟೀಚರ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಕಾವೇರಿ ಟೀಚರು ನಿಮ್ಮನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನಾಟಕ ಮಾಡಿಕೊಂಡು ಗೆದ್ದಿದ್ದಾರೆ, ಈಗ ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀರಾ, ಅವರಿಗೆ ಇದರಿಂದ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ ಈ ರೀತಿಯೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾರೆ. ಪಾಪ ಅಗಸ್ತ್ಯನಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಗಸ್ತ್ಯ ಅಳ್ತಾ ಇರಬೇಕಾದ್ರೆ, ಪಾಪ ಅಗಸ್ತ್ಯ, ನಿನ್ನನ್ನು ನೋಡಿದ್ರೆ ಪಾಪ ಅಂತ ಅನಿಸುತ್ತೆ, ಯಾವಾಗ ನೋಡಿದ್ರು ನೀನು ಕಾವೇರಿ ಟೀಚರ್ನ ಎಷ್ಟೊಂದೆಲ್ಲ ಇಷ್ಟಪಡ್ತಾ ಇದ್ದೆ, ಕಾವೇರಿ ಟೀಚರ್ ಅಂತ ಹೇಳಿ ನೀನು ಅವ್ರ ಜೊತೆಗೆ ಇರ್ತಾ ಇದ್ದೆ, ಆದರೆ ಕಾವೇರಿ ಟೀಚರ್ ಈ ರೀತಿ ಮೋಸ ಮಾಡಬಾರ್ದಿತ್ತು, ಕಾವೇರಿ ಟೀಚರ್ ಈ ರೀತಿ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಆಶಿಕಾ ಟೀಚರ್ ಹಾಗೆ ಸಿಂಚನ ಟೀಚರ್ ಇಬ್ಬರು ಕೂಡ ಕಾವೇರಿ ಬಗ್ಗೆ ಈ ಹುಡುಗನ ಮನಸ್ಸಲ್ಲಿ ಇಲ್ಲದೆಲ್ಲನೂ ಕೂಡ ತುಂಬ ಪ್ರಯತ್ನನ ಮಾಡ್ತಾ ಇರ್ತಾರೆ. ಹಾಗೆ ತುಂಬ್ತಾನೂ ಇರ್ತಾರೆ. ಅದು ಅಗಸ್ತ್ಯ ಇನ್ನು ಕಾವೇರಿ ಬಗ್ಗೆ ತುಂಬಾ ಆಳವಾಗಿ ನಿಂತ್ಕೊಂಡು ಕಾವೇರಿ ಟೀಚರ್ ಮಾಡಿದ್ದು ತಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಆಶಿಕಾ ಮತ್ತು ಈ ಸಿಂಚನ ಇಬ್ಬರು ಕೂಡ
ತುಂಬ ಮಾತಾಡ್ತಾ ಇರ್ತಾರೆ. ಆ ಹುಡುಗನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ನಾವು ಅಂದ್ಕೊಂಡಿರೋ ಕೆಲಸ ಆಯಿತು, ನಾವು ಅಂದ್ಕೊಂಡಿದ್ದು ಸರಿಯಾಗಿ ಮಾಡಿದ್ವಿ ಅಂತ ಹೇಳಿ ಕಣ್ಣಲ್ಲೇ ಸಿಗ್ನಲ್ ಕೊಟ್ಕೊಂಡು ಅಶಿಕಾ ಟೀಚರ್ ಮತ್ತು ಸಿಂಚನ ಟೀಚರ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇನ್ನು ಈ ಕಡೆ ಅಗಸ್ತ್ಯ ಒಬ್ಬನೇ ನಿಂತ್ಕೊಂಡು ಕಾವೇರಿ ಟೀಚರ್ ನಮಗೆ ಮೋಸ ಮಾಡ್ತಿದ್ದಾರಾ ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಇನ್ನೊಂದು ಕಡೆ ಶಶಿ ಈ ಕಡೆ ಮಂಕುತಿಮ್ಮ ಕಗ್ಗಗಳನ್ನೆಲ್ಲನೂ ಓದ್ಕೊಂಡು ತುಂಬಾ ಖುಷಿಯಾಗಿ ಆ ಒಂದು ಕಗ್ಗವನ್ನು ಓದ್ಕೊಂಡು ಕುತ್ಕೊಂಡಿರ್ತಾನೆ. ಅಲ್ಲಿಗೆ ಕಾಫಿ ಕುಡ್ತಾ ಈ ಅಂಬಿಕನು ಕೂಡ ಬರ್ತಾಳೆ. ಅಂಬಿಕಾ ನೋಡು, ಎಲ್ಲನೂ ಕೂಡ ನಾನೇ ಮಾಡಿದೆ, ನನ್ನಿಂದನೇ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತೀಯಲ್ಲ, ನೋಡು ಹಣ್ಣು ತನ್ನಿಚ್ಚಿಗೆ ತಾನು ಹಣ್ಣಾಗಿರುತ್ತಂತೆ, ಅದು ನನ್ನ ಹಣ್ಣಾದೆ ಅಂತ ಹೇಳೋದಿಲ್ವಂತೆ. ಹಾಗೆಯೇ ಸೂರ್ಯ ಚಂದ್ರ ಇಬ್ಬರು ಕೂಡ ಅವ್ರ ಕೆಲಸನ ಸದ್ದಿಲ್ದೇ ಮಾಡ್ತಾ ಇರ್ತಾರಂತೆ. ಆಗಿರಬೇಕಾದ್ರೆ ನೀನು ಯಾಕೆ ಎಲ್ಲ ನನ್ನಿಂದನೇ ಆಯಿತು, ನಾನೇ ಮಾಡಿದೆ, ನಾನು ಇಲ್ಲದೆ ಏನೂ ಆಗೋದಿಲ್ಲ ಅಂತ ಹೇಳಿ ಯಾಕೆ ಹೇಳ್ತಾ ಇರ್ತೀಯ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ ಇಷ್ಟೊತ್ತು ಕಗ್ಗನ ಓದಿ ಗಂಟ್ಲೆಲ್ಲ ಒಣಗ್ತಾ ಇದೆ, ಒಂದು ಲೋಟ ನೀರು ಕೊಡ್ತೀಯಾ ಅಂಬಿಕಾ ಅಂತ ಹೇಳಿ ಕೇಳ್ತಾರೆ. ಆಗ ನೋಡ್ದ ಶಶಿ, ನನ್ನನ್ನು ಹೆದರಾಕೊಂಡು ಮಾತಾಡಿದ್ರೆ ಹೇಗಾಗುತ್ತೆ ಅಂತ ಬೇಕಿದ್ದರೆ ನೀವೇ ಕುಡೀರಿ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ. ಆಗ ಅಲ್ಲಿಗೆ ಈ ಕಡೆ ನೇತ್ರ ನೀರನ್ನು ತೊಗೊಂಬಂದು ಕೊಡ್ತಾಳೆ. ನೇತ್ರ ನೀರನ್ನು ತೊಗೊಂಬಂದು ಕುಡ್ದಾದ್ಮೇಲೆ ಮತ್ತೆ ಕಗ್ಗ ಓದೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮೇಡಮ್ ಅವ್ರು ಬಂದರು ಅಂತ ಹೇಳಿ ನೇತ್ರ ಹೇಳ್ತಾರೆ. ಯಾಕೆ ಇಷ್ಟು ಬೇಗ ಬರೋದಕ್ಕೆ ಹೋದೆ ಅಂತ ಹೇಳಿ ಈ ಕಡೆ ಅಂಬಿಕಾ ಕೇಳ್ತಾ ಇರ್ತಾರೆ. ಹಾಗೆ ಶಶಿ ಇದ್ದವನು ಎಲ್ಲ ಓಕೆನಾ ಅನಿಕಾ, ಆರಾಮಾಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ. ಡ್ಯಾಡ್ ಏನೂ ತೊಂದರೆ ಇಲ್ಲ, ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಅಲ್ಲ ಕಣೆ, ಫಿಲಮ್ಗೋ ಮಾಲ್ಗೋ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳ್ದೆ ತಾನೆ, ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಅಂದಾಗ ತಲೆನೋವು ಅಂತ ಅನ್ನಿಸ್ತಿತ್ತು, ಅದಕ್ಕೆ ವಿವೇಕ್ನ ನಾನೇ ಕರ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ, ನಿನ್ನನ್ನು ನೋಡಿದ್ರೆ ತಲೆನೋವು ಅಂತ ಅನ್ನಿಸ್ತಿಲ್ವಲ್ಲ, ಏನಾಯ್ತೆ ಅಂತ ಹೇಳಿ ಅಂಬಿಕಾ ಕೇಳಿದಾಗ, ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತೀಯಾ, ತಲೆನೋವು ಅಂದರೆ ತಲೆನೋವು ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಅನಿಕಾ ಹೊರಟೋಗ್ತಾಳೆ. ಇನ್ನು ನೇತ್ರ ಇದ್ದವಳು, ಇವ್ರನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ವಲ್ಲ, ಇವರಿಗೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ, ಇವರಿಬ್ಬರು ಮುಖದಲ್ಲೂ ಕೂಡ ನೋವು ಕಾಣಿಸ್ತಾ ಇದೆ ಅಂತ ಹೇಳಿ ನೇತ್ರ ಹೇಳ್ತಾಳೆ. ಆಗ ನಿನ್ನ ಕೆಲಸ ಏನೋ ಅದನ್ನು ಮಾತ್ರ ಮಾಡು, ನೀನು ಇಲ್ಲದೆ ಇರೋದನ್ನೆಲ್ಲ ಮಾತಾಡೋದಕ್ಕೆ ಬರಬೇಡ. ಅಂಬಿಕಾ, ಅವ್ರಿಗೇನಂದರೆ ಮುಗ್ಧ ಮನಸ್ಸಿಂದ ಮಾತಾಡಿದ್ರಲ್ವೇ ಅಂತಂದಾಗ, ಹೌದು ಅವರು ಮುಗ್ಧ ಮನಸ್ಸಿಂದ ಮಾತಾಡಿರ್ತಾರೆ, ಊರವ್ರ ಮನಸ್ಸು ಎಲ್ಲನೂ ಕೂಡ ಅರ್ಥ ಆಗುತ್ತೆ, ಆದರೆ ನಾನು ಒಬ್ಳು ಮನಸ್ಸು ಮಾತ್ರ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಇವಾಗ ತಾನೇ ನಾನು ನಿನಗೆ ಹೇಳ್ತಾ ಇದ್ದೆ, ಯಾಕೆ ಹೀಗೆ ಆಡ್ತೀಯಾ, ಎಲ್ಲ ವಿಚಾರಕ್ಕೂ ಎಲ್ಲದಕ್ಕೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಹೌದು ರೀ, ನಾನು ಹಾಗೇನೆ ಎಲ್ಲ ವಿಚಾರಕ್ಕೂ ಕೋಪ ಮಾಡ್ಕೊಳ್ತೀನಿ, ಇಲ್ಲಿ ನನ್ನ ಕಷ್ಟ, ನನ್ನ ಮಗನ ಕಷ್ಟ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ, ಊರವ್ರದ್ದು ವಿಚಾರ ಎಲ್ಲ ಮಾತಾಡೋದಕ್ಕೆ ನಮ್ಮ ಮನೆ ಒಂದು ಸಿಗ್ಬಿಡುತ್ತೆ ಊರವರಿಗೆಲ್ಲ ಅಂತ ಹೇಳ್ಕೊಂಡು ಅಂಬಿಕಾ ಅಲ್ಲಿಂದ ಹೋಗ್ತಾಳೆ. ಹಾಗೆಯೇ ಶಶಿ ಇದ್ದವನು, ನೋಡಮ್ಮ ನೇತ್ರ, ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ಅವಳು ಹೇಗೆ ಅಂತ ನಿನಗೆ ಗೊತ್ತಲ್ವಾ, ಹೋಗು ನಿನ್ನ ಕೆಲಸನ ನೋಡ್ಕೊ ಹೋಗು ಅಂತ ಹೇಳಿ ಶಶಿ ಹೇಳ್ತಾನೆ. ಹಾಗೆ ಮತ್ತೆ ಬುಕ್ಕನ್ನು ಓದೋದಕ್ಕೆ ಶುರು ಮಾಡ್ತಾನೆ. ಇನ್ನು ಮೇಲೆಗಡೆಯಿಂದ ನಿಂತ್ಕೊಂಡು ವಿವೇಕ್ ಇದನ್ನೆಲ್ಲನೂ ನೋಡ್ತಾ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾನೆ. ನನ್ನಿಂದನೇ ಇಷ್ಟೆಲ್ಲ ಆಟ ಶುರು ಆಗ್ತಿದೆ ಅಂತ ಹೇಳಿ ನಗ್ತಾನೆ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಮಗನ ಸ್ಕೂಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಪೇರೆಂಟ್ಸ್ ಬಂದಿರ್ತಾರೆ. ಹಾಗೆ ಎಲ್ಲ ಪೇರೆಂಟ್ಸು ಕೂಡ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೊತ್ತಾದರೂ ಅಲ್ಲಿಗೆ ಅಗಸ್ತ್ಯ ಬರೋದೇ ಇಲ್ವಲ್ಲ, ಅಗಸ್ತ್ಯ ಬರೋದಿಲ್ಲ ಅಂತ ಹೇಳಿ, ಅಗಸ್ತ್ಯ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಒಂದು ಹುಡುಗನೂ ಕೂಡ ಕೇಳ್ತಾರೆ. ಇಲ್ಲ, ಅವನು ಲಾಸ್ಟ್ ಪೀರಿಯಡ್ ಇರಲಿಲ್ಲ ಅಂತ ಹೇಳಿ ಆ ಹುಡುಗನೂ ಕೂಡ ಹೇಳಿಬಿಟ್ಟು ಹೋಗ್ತಾನೆ. ಆಗ ಅಗಸ್ತ್ಯ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಅಗಸ್ತ್ಯನ ಹುಡುಕೊಂಡು ಕ್ಲಾಸ್ ರೂಮ್ಗೆ ಬರ್ತಾರೆ. ಬಂದು ನೋಡಿದಾಗ, ರೀ ಇದು ಅಗಸ್ತ್ಯಂದೇ ಬ್ಯಾಗು, ಅಗಸ್ತ್ಯ ಎಲ್ರಿ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಶಾಕ್ ಆಗಿ ಹುಡುಕ್ತಾ ಇರ್ತಾರೆ. ನನ್ನ ಮಗ ಎಲ್ಲೋದ ಅಂತ ಹೇಳಿಬಿಟ್ಟು ಕ್ಲಾಸ್ ರೂಮ್ ತುಂಬ ಹುಡ್ಕೋದಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಆದರೆ ಅಗಸ್ತ್ಯ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅಲ್ಲೇ ಇದ್ದಂತಹ ಟೀಚರ್ ಯಾರನ್ನಾಯಿತು ಏನು ಅಂತ ವಿಚಾರಿಸಿದಾಗ, ಅಗಸ್ತ್ಯ ಕಾಣಿಸ್ತಿಲ್ಲ ಟೀಚರ್, ಅಗಸ್ತ್ಯ ಬಂದಿಲ್ಲ, ಇನ್ನೂ ಕಾಣಿಸ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಲ್ಲೇ ಇದ್ದಂತಹ ಮತ್ತೆ ಒಂದು ಹುಡುಗನ್ನು ಕೂಡ ಕರೆದು ಸಿಂಚನ ಮತ್ತು ಈ ಕಡೆ ಆಶಿಕಾ ಇಬ್ಬರು ಕೂಡ ಕೇಳಿದಾಗ, ಇಲ್ಲ ಮೇಡಮ್, ಅವ್ನು ಲಾಸ್ಟ್ ಪೀರಿಯಡ್ ಇರಲಿಲ್ಲ ಅಂತ ಹೇಳಿ ಆ ಮಗು ಕೂಡ ಹೇಳ್ತಾನೆ. ಏನಿದು ಲಾಸ್ಟ್ ಪೀರಿಯಡು ಇರಲಿಲ್ವಾ, ನನ್ನ ಮಗುಗೆ ಏನಾಯಿತು, ನನ್ನ ಮಗು ಎಲ್ಲೋದಾ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಇನ್ನೊಂದು ಕಡೆಯಿಂದ ಬೃಂದ ಹಾಗೆ ಅಗಸ್ತ್ಯ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಾ ಬರ್ತಿರ್ತಾರೆ. ಡೈಲಿ ಮನೆಗಿದ್ದಾಗ ನನಗೆ ದಿನ ಕಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಗಸ್ತ್ಯ, ಆದರೆ ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಡೈಲಿ ಮನೆಗಿರೋರು ಹೇಗಿರ್ತಾರೋ ಮನೇಲಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಅಗಸ್ತ್ಯ ಇದ್ದವನು ಮನೇಲಿ ಇರೋರು ಕೂಡ ಏನಾದರೂ ಅವ್ರದ್ದೇ ಆದ ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೊಂಡಿರ್ತಾರೆ, ಅವರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಗಸ್ತ್ಯನೂ ಕೂಡ ಹೇಳ್ತಾ ಇರ್ತಾನೆ. ಹಾಗೆಯೇ ಅದು ಸರಿನೇ ಅಂತ ಹೇಳಿಬಿಟ್ಟು ಬೃಂದನು ಬರ್ತಾ ಇರ್ತಾಳೆ. ಇಬ್ಬರು ಮಾತಾಡಿಕೊಂಡು ಆಗ ಕಾವೇರಿ ಬಂದುಬಿಟ್ಟು,
ಅಗಸ್ತ್ಯನಿಗೆ ಡಿಕ್ಕಿ ಹೊಡಿತಾಳೆ. ಅಯ್ಯೋ ಸರ್ ಸಾರಿ, ನೋಡಲಿಲ್ಲ ಸರ್, ಸಾರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಕೆಲವೊಂದು ಸಲ ನಡೆಯೋ ಆಕ್ಸಿಡೆಂಟ್ಗಳು ತುಂಬಾ ಹಿತವಾಗಿರುತ್ತೆ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಏನು ಹೇಳಿದ್ರಿ ಅಂತ ಹೇಳಿ ಕಾವೇರಿ ಕೇಳ್ತಾ ಇರ್ತಾರೆ. ಹಾಗೆ ಇವಳು ಯಾಕೆ ಬಂದ್ಲಿಲ್ಲಿ, ಇವಳು ಬಂದ್ಲು ಅಂದರೆ ಸಾಕು ಈ ಅಗಸ್ತ್ಯ ಹೇಗೇಗೋ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅಂತ ಹೇಳಿ ಉರ್ಕೊಳ್ತಾ ಇರ್ತಾಳೆ. ಹಾಗೆಯೇ ಬೃಂದ ಮೇಡಮ್ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾವೇರಿ ಕೇಳಿದಾಗ ಕಾವೇರಿ ತುಂಬ ಚೆನ್ನಾಗಿತ್ತು, ಇವತ್ತಿನ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ, ಅದನ್ನೇ ನಾನು ಇವಾಗ ಅಗಸ್ತ್ಯ ಹತ್ರ ಮಾತಾಡಿಕೊಂಡು ಬರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಬೃಂದ ಹೇಳ್ತಾಳೆ. ಹಾಗೆಯೇ ಹೌದಾ, ಹಾಗಿದ್ರೆ ನೀವು ಡೈಲಿ ಬನ್ನಿ ಮೇಡಮ್ ಸ್ಕೂಲ್ಗೆ ಅಂತ ಹೇಳಿ ಈ ಕಡೆ ಕಾವೇರಿ ಹೇಳ್ತಾ ಇರಬೇಕಾದ್ರೆ ಇನ್ನು ಮುಂದೆ ಡೈಲಿ ಬರೋದೆ, ನಾನು ಮಾತ್ರ ಇನ್ನು ಮುಂದೆ ಯಾವತ್ತೂ ಬರದೇ ಇರೋಲ್ಲ, ಡೈಲಿ ಬರ್ತೀನಿ, ಆದರೆ ಇನ್ನು ಮುಂದೆ ನೀನು ಇನ್ನೆಷ್ಟು ದಿವಸ ಬರ್ತೀಯಾ ಅಂತ ಹೇಳಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಗ್ನಗ್ತಾ ಕಾವೇರಿಗೆ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾರೆ. ಹಾಗೆ ಕಾವೇರಿ ನಿಮ್ಮ ದಿನ ಇವತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು ಅಗಸ್ತ್ಯ ಹೇಳ್ತಾನೆ. ಅಯ್ಯೋ ಸರ್ ಅದನ್ನ ಏನು ಕೇಳ್ತೀರಾ, ಇವತ್ತು ನಾನು ಸೌರವ್ಯೂಹದ ಬಗ್ಗೆ ಪಾಠ ಮಾಡ್ತಾ ಇದ್ನ, ಹಾಗೆ ಸೌರವಿದ್ದವನು ಸೂರ್ಯ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ ಯಾವಾಗಲೂ ಅಂತ ನಾನು ಹೇಳಿದಾಗ ಹೌದಾ ಭೂಮಿ ಯಾವಾಗಲೂ ಸುತ್ತುತ್ತಾ ಇರುತ್ತೆ ಅಂತಂದಾಗ ತಲೆ ಸುತ್ತಿ ಯಾಕೆ ಬೀಳ್ತಾ ಇಲ್ಲ ಭೂಮಿ ಅಂತ ಹೇಳಿ ಕೇಳ್ತಾನೆ. ಅಷ್ಟು ತರಲೆ ಆಗ್ಬಿಟ್ಟಿದ್ದಾವೆ ಇವಾಗಿನ ಮಕ್ಕಳು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ. ಹಾಗೆಯೇ ಹೌದಾ ಅಂತ ಹೇಳಿ ಕಾವೇರಿ ಹಾಗೆ ಮತ್ತು ಅಗಸ್ತ್ಯ ಇಬ್ಬರು ಕೂಡ ತುಂಬಾ ಪ್ರೀತಿಯಿಂದ ಖುಷಿಯಾಗಿ ಆ ಹುಡುಗನ ಮಾತಿಗೆ ನಗ್ತಾ ಇರ್ತಾರೆ. ಅದನ್ನು ನೋಡಿ ಇಬ್ಬರಿಂದ ಉರ್ಕೊಳ್ತಾ ಇರ್ತಾರೆ. ಅಷ್ಟಲ್ಲೇ ಅಲ್ಲಿಗೆ ಒಂದು ಹುಡುಗ ಬಂದ್ಬಿಟ್ಟು ಮೇಡಮ್ ಅಲ್ಲಿ ಅಗಸ್ತ್ಯ ಕಾಣಿಸ್ತಾ ಇಲ್ಲ ಮೇಡಮ್, ಅಗಸ್ತ್ಯ ಕಾಣಿಸ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಏನು ಅಗಸ್ತ್ಯ ಕಾಣಿಸ್ತಿಲ್ವಾ, ಇಲ್ಲಿ ಅಗಸ್ತ್ಯ ಅಂತ ಹೇಳ್ಬಿಟ್ಟು ಆ ಕಡೆ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಹುಡುಕ್ತಾರೆ. ಏನಿದು ಇದಕ್ಕಿದ್ದಂಕಲೆ ಈ ಟ್ವಿಸ್ಟ್ ಕಾಣಿಸ್ತಿದೆಯಲ್ಲ ಏನಾಯಿತು ಅಂತ ಹೇಳಿ ಈ ಬೃಂದನೂ ಕೂಡ ಯೋಚನೆ ಮಾಡ್ತಾಳೆ. ಇನ್ನು ಕಾವೇರಿ ಮತ್ತು ಅಗಸ್ತ್ಯ ಅಲ್ಲಿಂದ ಓಡೋಗ್ತಾರೆ. ಓಡೋಗಿ ಪೇರೆಂಟ್ಸ್ ಇರೋ ಜಾಗಕ್ಕೆ ನಿಂತ್ಕೊಳ್ತಾರೆ. ಏನಾಯಿತು ಲಾಸ್ಟ್ ಪೀರಿಯಡು ಯಾರು ಇದ್ದಿದ್ದು, ಯಾರು ಲಾಸ್ಟ್ ಪೀರಿಯಡ್ ತೊಗೊಂಡಿದ್ದು ಅಂತ ಹೇಳಿ ಸಿಂಚನ ಮತ್ತು ಹಾಗೆ ಅಶಿಕಾ ಟೀಚರ್ನ ಕೇಳ್ತಾ ಇರ್ತಾರೆ. ಆ ಮಗು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ, ನಾನು ಹುಡುಗಿಸ್ಕೊಡ್ತೀನಿ ಅಂತ ಹೇಳಿ ಅಗಸ್ತ್ಯ ಪೇರೆಂಟ್ಸ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಸಿಂಚನ ಮತ್ತು ಅಶಿಕಾ ಇದ್ದವರು ಲಾಸ್ಟ್ ಪೀರಿಯಡು ಸರ್ ಇದ್ದಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ ಅವರೆಲ್ಲಿ ಅಂತ ಅಂದಾಗ ಅವ್ರು ಆಲ್ರೆಡಿ ಮನೆಗೆ ಹೋದ್ರು. ಏನ್ರಿ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ, ಆಲ್ರೆಡಿ ಮನೆಗೆ ಹೋದು ಅಂತ ಲಾಸ್ಟ್ ಪೀರಿಯಡು ಮಹೇಶನ್ಗೆ ಗೊತ್ತಾಗಬೇಕು ಅಲ್ವಾ ಅಗಸ್ತ್ಯ ಇಲ್ಲ ಅಂತ ಹೇಳಿ, ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ ಗೊತ್ತಾಗಬೇಕು ಅಲ್ವಾ ಅಂತ ಹೇಳಿ ಈ ಕಡೆ ಜೋರು ಮಾಡೇ ಕೇಳ್ಕೊಳ್ತಾ ಇರ್ತಾರೆ. ಅದು ಎಲ್ಲನೂ ಕೂಡ ಕಾವೇರಿ ಮೇಡಮ್ಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಕಾವೇರಿ ಮೇಡಮ್ ಏನೋ ಮಗುಗೆ ಬೈತಾ ಇದ್ರು ಅಂತ ಹೇಳಿ ಹುಡುಗರು ಮಾತಾಡ್ಕೊಳ್ತಾ ಇದ್ರು. ಹಾಗೆಯೇ ಇವರು ಕಾವೇರಿ ಟೀಚರ್ ಅವ್ರ ಕ್ಲಾಸ್ ಟೀಚರ್ ಅಲ್ವಾ, ಅವರಿಗೆ ಗೊತ್ತಿರುತ್ತೆ ಅಂದಂಗೆ ಏನ್ರಿ ಕಾವೇರಿ ಇದು ಏನಿದು ಅಂತ ಹೇಳಿ ಈ ಕಡೆ ಅಗಸ್ತ್ಯನು ಕೂಡ ಕಾವೇರಿನ ಪ್ರಶ್ನೆ ಮಾಡ್ತಾರೆ. ಆಗ ಕಾವೇರಿ ಇದ್ದವಳು ಇಲ್ಲ ಮಕ್ಕಳು ಕಿತ್ತಾಡ್ಕೊಳ್ತಾ ಇದ್ರು, ಆಗ ಅಗಸ್ತ್ಯ ಒಂದು ಹುಡುಗನಿಗೆ ಅಲ್ಲಲ್ಲಿ ಕಚ್ಚಿಬಿಟ್ಟಿದ್ದ, ಹಾಗೆ ಈ ರೀತಿ ಮಾಡಬಾರ್ದಪ್ಪ, ನೀನು ಅವನಿಗೆ ಕ್ಷಮೆ ಕೇಳು ಅಂತ ಹೇಳಿ ನಾನು ಒಳ್ಳೆ ಮಾತಲ್ಲೇ ಹೇಳಿ ಕ್ಷಮೆ ಕೇಳಿಸಿದ್ದೆ ಅಷ್ಟೇ ಸರ್ ಆಗಿದ್ದು, ಬೇರೆ ಏನು ಆಗಿಲ್ಲ ಅಂತ ಹೇಳಿ ಈ ಕಡೆ ಏನು ಟೀಚರ್ ನೀವು ಈಗ ಮಾತಾಡೋದ, ನನ್ನ ಮಗನ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಿತ್ತು ಅಲ್ವಾ, ಆದರೂ ಕೂಡ ನೀವು ಈಗ ಮಾಡಿದ್ದೀರಲ್ಲ ಅಂತ ಹೇಳಿ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಅಯ್ಯೋ ನಾನೇನು ಅವನಿಗೆ ಬೈದಿಲ್ಲ, ಅವನಿಗೇನೋ ಅಂದಿಲ್ಲ ನಾನು ಅಂತ ಹೇಳಿಬಿಟ್ಟು ಕಾವೇರಿನೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ನನ್ನ ಮಗನಿಗೆ ನೀವು ಬೈಬಾರ್ದಿತ್ತು, ನನ್ನ ಮಗನ ಕೆಲವು ಮಕ್ಕಳು ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕಿತ್ತು, ನೀವು ಯಾಕೆ ಬೈದ್ರಿ ಟೀಚರ್ ಅಂತ ಹೇಳಿ ಅಗಸ್ತ್ಯ ಅಮ್ಮನೂ ಕೂಡ ಕೇಳ್ತಾ ಇರ್ತಾರೆ. ಆದರೆ ಕಾವೇರಿನ ನೋಡಿಕೊಂಡು ಅಗಸ್ತ್ಯ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಇಲ್ಲ ಕಾವೇರಿ ಟೀಚರು ಮಕ್ಕಳಿಗೆ ಏನೇ ಹೇಳಿದ್ರು ಕೂಡ ಅವ್ರು ಒಳ್ಳೇದಕ್ಕೇ ಹೇಳೋದು ಅಂತ ಹೇಳಿ ಬೃಂದ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.